ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನಿವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬುಧವಾರ ಬೆಳಿಗ್ಗೆನೇ 6 ಗಂಟೆ ಆಗಿದೆ ಫ್ರೆಂಡ್ಸ್. ಇವಾಗ ಎದ್ದು ರೆಡಿಯಾಗಿ ಇನ್ನೇನು ಅಂಗಡಿಗೆ ಹೊರಡ್ತಾ ಇದ್ದೀವಿ. ಸೊ ಬನ್ನಿ, ಅದಕ್ಕೋಸ್ಕರ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂಥೇಳಿ ಬೆಳಿಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ಚಾನಲ್ಗೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಆದಷ್ಟು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಇವಾಗ ನಾನು ದೋಸೆ ಹಿಟ್ಟಿಗೆ ನೆನೆಸ್ಬಿಟ್ಟು ಹೋಗೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಬನ್ನಿ ಮತ್ತೆ ಇವಾಗ ಅಂಗಡಿಗೆ ಹೋಗಿ ಸೊ ಇವತ್ತಿನ ವ್ಲಾಗು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೋತೀನಿ. ಸೊ ವಿಡಿಯೋ ಏನನ್ನ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಕೊನೆಯಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮಾರ್ನಿಂಗ್ ಒಂದಿಗೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆನಾ? ನೋಡಿ, ಎಷ್ಟು ನೈಟ್ ಫುಲ್ ಮಳೆ ಬಿದ್ದಿದೆ ಅನಿಸುತ್ತೆ. ತಂಪಾಗಿ ಗಾಳಿ ಬೀಸ್ತಾ ಇದೆ. ಕರೆಕ್ಟಾಗಿ 6:10 ದೋಸೆಗೆ ನೆನೆಸೋಣ ಅಂಥೇಳಿ ಅಕ್ಕಿನ ತೊಳಿತಾ ಇದ್ದೀನಿ. ಏನಿಲ್ಲ, 1 kg ಅಕ್ಕಿ ಹಾಕಿದ್ದೀನಿ. ದೋಸೆ ಅಕ್ಕಿ ಸ್ವಲ್ಪ ಇಟ್ಟಿದ್ದು, ಮತ್ತು ಒಂದು 50 ಗ್ರಾಮಷ್ಟು ಕಡಲೆಬೇಳೆ, ಒಂದು 150 ಗ್ರಾಮಷ್ಟು ಉದ್ದಿನಬೇಳೆ, ಮತ್ತು ಸ್ವಲ್ಪ ಹೆಸರುಬೇಳೆ, ಸ್ವಲ್ಪ ಮೆಂತೆ ಹಾಕಿ ಚೆನ್ನಾಗಿ ವಾಶ್ ಮಾಡಿ ನೆನೆಸ್ಬಿಟ್ಟು ಹೋಗೋಣ ಅಂಥೇಳಿ. ನೋಡಿ, ಎಲ್ಲ ರೆಡಿ ಮಾಡಿ ಹಿಂದಿನ ದಿವಸನೇ ಇಟ್ಟಿದ್ದೆ ನಾನು. ಇವಾಗ ನೀಟಾಗಿ ವಾಶ್ ಮಾಡಿ ನೀರಾಗಿ ನೆನೆಸಿಟ್ಬಿಡ್ತೀನಿ. ಮತ್ತು ಸಾಯಂಕಾಲ ಅಂಗಡಿಯಿಂದ ಬಂದ ಮೇಲೆ ಸೊ ಎಲ್ಲ ಇಲ್ಲೇ ಮನೆಯಲ್ಲೇ ರುಬ್ಕೋತೀನಿ ನಾನು. ಸೊ ಬನ್ನಿ, ಇದನ್ನು ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಮತ್ತು ಸಾಯಂಕಾಲ ರುಬ್ಬಿ ದೋಸೆ ಆಗಲಿ, ಪಡ್ಡಾಗಲಿ, ಇಡ್ಲಿ ಆಗಲಿ ಏನು ಬೇಕಾದರೂ ಮಾಡ್ಕೋಬೋದು. ಇವಾಗ ಟೀ ಮಾಡಿದ್ದೆ, ಟೀ ಕುಡಿದ್ಬಿಟ್ಟು ಹೋಗ್ಬೋದು. ನೋಡಿ, ಈ ರೀತಿ ಮಾಡಿ ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೀ. ಸೊ ಒಂದು ಕೈ ವಿಡಿಯೋ ಮಾಡ್ತಾಯಿದ್ದೀನಿ, ಅದಕ್ಕೆ ಒಂದೇ ಕೈಯಲ್ಲಿ ಸೊ ಈ ರೀತಿ ಮೇಲೆ ತೆಗೆದು ಮಾಡಿದ್ವಿ ಕುಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಟೀ. ಸೊ ಕುಡಿದು ನೋಡಿ ಈ ಥರ. ನೋಡಿ, ಹಿಂಗಿರಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಬೇಕಂದ್ರೆ ಈ ಥರ ಮಾಡಿ ಕುಡಿದು ನೋಡಿ ಒಂದ್ಸರಿ ಬೆಳಿಗ್ಗೆನೆ. ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಬೆಳಿಗ್ಗೆ ತಂಪಾಗಿ ಗಾಳಿ ಮತ್ತು ಕೋಗಿಲೆಗಳು ಯಾವ ಥರ ಸೌಂಡ್ ಬರುತ್ತೆ. ಇವಾಗ ಇಲ್ಲ. ಅರ್ಧ ಗಂಟೆ ಬೇಕು ರೆಡಿ ಆಗೋದಕ್ಕೆ ನಮ್ಮ ಮನೆಯವ್ರಿಗೆ. ಆರೂವರೆ ಆಯಿತು. ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀವಿ. ನೋಡಿ, ಅಂಜಲಿ, ಪಾಪು ಮತ್ತು ಚೇತು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಅಂಜಲಿಗೆ ಗಾಳಿ ಬೇಕು ಅಂತೇಳಿ ಹಿಂಗೆ ಉಲ್ಟಾ ಬಂದು ಮಲಗಿಬಿಡ್ತಾಳೆ. ಪಾಪು ಮೇಲೆ ಕಾಲು ಹಾಕ್ಬಿಟ್ಟು. ಬಾಯ್ ಗುಂಡ, ಸ್ವಲ್ಪ ಸೌಂಡ್ ಮಾಡಿದ್ರೆ ಎದ್ದು ಬಿಡ್ತಾನೆ. ಸೈಲೆಂಟಾಗಿ ಹೋಗಬೇಕು. ಇವತ್ತು ಬೆಳಿಗ್ಗೆನೂ ನೀರು ಹಾಕಿದ್ದೀನಿ. ನೋಡಿ, ಸ್ವಲ್ಪ ಮೊಳಕೆಗಳು ಬರ್ತಾಯಿತ್ತು, ಅದಕ್ಕೋಸ್ಕರ. ಇದರಲ್ಲೂ ಬರ್ತಾಯಿದೆ, ಎಲ್ಲೂ ಬರ್ತಾಯಿದೆ. ಸೊ ಇದು ಕೂಡ ನಮ್ಮಮ್ಮ ಮನೆಯಿಂದ ತೊಗೊಂಬಂದಿದ್ದು ನಾನು. ಚಿಗುರಿ ಇವಾಗ ಇಷ್ಟು ದೊಡ್ಡದಾಗಿದೆ. ದೊಡ್ಡ ಕಾಕಡ ಹೂವು ಇದು. ನೋಡಿ, ಇಲ್ಲೆಲ್ಲ ಚಿಗುರ್ತಾ ಇದೆ. ಸೊ ಮನೆಗೆ ನಾನು ದೋಸೆಗೆಲ್ಲನೂ ನೆನೆಸ್ಬಿಟ್ಟು ಬಂದಿದ್ದೀನಿ. ಸೊ ಮೊನ್ನೆ ನಾನು ಕಡಲೆ ಬೀಜ ಏನು ಹುರಿದಿದ್ದೆ, ಅಂದರೆ ಇದು ಕಡಲೆಕಾಯಿ ಹುರಿದಿದ್ನಲ್ವ. ಸೊ ಇದನ್ನೆಲ್ಲ ಬೀಜ ತೆಗೆದಿಡೋಣ ಅಂಥೇಳಿ ಇವಾಗ ಅಂಗಡಿಯಲ್ಲಿ ಇದ್ದೀನಿ. ಅವೆಲ್ಲ ಬೀಜ ತೆಗೆದು ನೀಟಾಗಿ ಎತ್ತಿಕೊಂಡ್ರೆ ಸಾಯಂಕಾಲ ಕಾಯಿ ಮತ್ತು ಕಡಲೆ ಬೀಜ ಎರಡೂ ಸೇರಿಸಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಮಾಡಿಕೊಂಡ್ರೆ. ಸೊ ಬನ್ನಿ, ಇದನ್ನೆಲ್ಲ ಫಸ್ಟು ನೀಟಾಗಿ ಬಿಡಿಸ್ಕೊತೀನಿ. ಮಳೆ ಬರ್ತಾ ಇದೆ. ಮಳೆಯೆಲ್ಲ ನೆನ್ಕೊಂಡ್ಬಂದ್ವಿ ಇವಾಗ. ಸೊ ನೋಡ್ಬೋದು, ಕಾಣಿಸ್ತಾ ಇದೆ. ಎಲ್ಲರೂ ಮಳೆಯಲ್ಲಿ ನೆನ್ಕೊಂಡು ಓಡಿ ಬಂದಿದ್ದು. ಇವಾಗ ನಮ್ಮ ಚೇತಂದು ಇನ್ಸ್ಟಾಗ್ರಾಮ್ಗೆ ಫಾಲೋ ಮಾಡಬೇಕಂತೆ.
ಚೇತನ್ ಕ್ರಿಯೇಷನ್ ಅನ್ನೋ ಚಾನಲ್ಗೆ ಫಾಲೋ ಮಾಡಿ. ಅಂಜಲಿಗೆ ಆಲ್ರೆಡಿ 283 ಅಂಜಲಿ 283 ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ನಂದು ಮಾತ್ರ ಫಾಲೋ ಮಾಡಿ ಗೈಸ್. ಇವರಿಬ್ಬರದು ಫಾಲೋ ಮಾಡಿ. ಹಾಗೆ ನಂದು ಕೂಡ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಷ್ಟೇ. ಚೇತನ್ದು ಮಾಡಿ. ಪಾಪುಗೂ ಫಾಲೋ ಮಾಡಿ. ಪಾಪುದು ಸ್ಕೂಲ್ ಫಾಲೋ ಮಾಡಿ. ಓಕೆನಾ? ಫುಲ್ ಮಳೆ ಬೀಳ್ತಾ ಇದೆ ಇವಾಗ. ಮಳೆಯಲ್ಲಿ ಅಂದರೆ ಸ್ವಲ್ಪ ಸ್ಟಾಪ್ ಆದಮೇಲೆ ಬೇಗನೆ ಓಡ್ ಬಂದ್ವಿ. ಮತ್ತು ಇವಾಗ ಜೋರಾಗೋಯ್ತು. ಬನ್ನಿ ಇವತ್ತು ಮನೆ ಕೆಲಸ ಬೇಗನೆ ಕೆಲಸ ಮುಗಿಸೋಣ. ಕರೆಂಟ್ ಏನಾರ ಹೋದರೆ ದೋಸೆ ಹಿಟ್ಟು ರುಬ್ಬೋದಕ್ಕಾಗಲ್ಲ. ಫಸ್ಟು ಹೋಗ್ತಾ ಏನು ಕೆಲಸ ಮಾಡಿದ್ರೆ ಫಸ್ಟ್ ದೋಸೆ ಹಿಟ್ಟು ರುಬ್ಬಿ ಇಟ್ಬಿಡ್ತೀನಿ. ಆಮೇಲೆ ಬಟ್ಟೆ ಅಂಜಲಿಗೆ ಎತ್ತಾಳೆ ಇದೆ. ಮತ್ತು ನಾನು ಇವತ್ತು ನಾಳೆ ಅಮಾವಾಸ್ಯೆ ಇರೋದ್ರಿಂದ ಗುರುವಾರ ಅಮಾವಾಸ್ಯೆ ಇದೆ. ಅದಕ್ಕೆ ಎಲ್ಲ ದೇವ್ರ ಮನೆಯೆಲ್ಲ ಇವತ್ತೇ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಸ್ನಾನ ಮುಗಿಸಿ ಫಸ್ಟು ದೋಸೆ ಹಿಟ್ಟು ರುಬ್ಬಿ ಆಮೇಲೆ ಎಲ್ಲ ಒಂದೊಂದಾಗಿಯೇ ಕೆಲಸನ ಮಾಡ್ಕೋತೀನಿ. ಸೊ ಅವತ್ತು ತೋರಿಸಿದ್ದೀನಿ ಪೂರ್ತಿ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ. ಸೊ ಇವಾಗ ತೋರಿಸ್ತೀನಿ. ಮತ್ತು ಆಮೇಲೆ ಯಾವ ಥರ ಇದೆ ಅಂಥೇಳಿ, ಮತ್ತು ಯಾವ ರೀತಿ ನಾನೆಲ್ಲ ಕ್ಲೀನ್ ಮಾಡ್ಕೊಂಡೆ ಅಂಥೇಳಿ ಮತ್ತೊಂದು ಸರಿ ತೋರಿಸ್ತೀನಿ ದೇವ್ರ ಮನೆ. ಸೊ ನೋಡಿ ಫ್ರೆಂಡ್ಸ್, ಇವತ್ತು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಎಲ್ಲ ಬೇರೆ ರಂಗೋಲಿ ಹಾಕಿ. ಇನ್ನು ನಾಳೆ ಅಮಾವಾಸ್ಯೆ ಇರೋದ್ರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬಾರ್ದು. ಇವತ್ತು ಬುಧವಾರ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಸೊ ಎಲ್ಲ ಕೆಲಸ ಆದಮೇಲೆ ಲಾಸ್ಟಲ್ಲಿ ಕ್ಲೀನ್ ಮಾಡಿಕೊಂಡು ಬೆಳಿಗ್ಗೆ ಬೇಗ ಎದ್ದು ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೋಬೋದು. ಸೊ ಬನ್ನಿ ಮತ್ತೆ ನೋಡಿ ಇವಾಗ ಈ ಥರ ಇದೆ. ಆಮೇಲೆ ಪೂರ್ತಿ ಕ್ಲೀನ್ ಆದಮೇಲೆ ಯಾವ ರೀತಿ ಇರುತ್ತೆ ಅಂಥೇಳಿ ಶೇರ್ ಮಾಡ್ಕೋತೀನಿ. ಸೊ ಮಳೆ ಅಂತೂ ಸಿಕ್ಕಾಪಟ್ಟೆ ಬೀಳ್ತಾ ಇದೆ ಫ್ರೆಂಡ್ಸ್, ನೋಡ್ಬೋದು. ಇವಾಗ ಹೋಗಿ ಗಿಡಕ್ಕೆ ನೀರು ಹಾಕಿ ಬರಬೇಕು. ಇಷ್ಟೊತ್ತು ದೋಸೆ ಹಿಟ್ಟು ರುಬ್ಬಿದ್ದಾಯಿತು. ನೋಡಿ ಮಳೆ ಚೆನ್ನಾಗಿ ಬೀಳ್ತಾ ಇದೆ. ಸೊ ಮಳೆ ಇನ್ನೂ ಬೀಳಬೇಕು, ಯಾಕಂದರೆ ಅಷ್ಟು ಸೆಕೆ ಇದೆ. ಅಂಜಲಿ ಎಲ್ಲ ಪಾತ್ರೆಗಳು ವಾಶ್ ಮಾಡ್ಕೊತಾಳೆ. ಟೈಮ್ ನೋಡಿ 8:15 ಆಗೋಯಿತು. ಸ್ವಲ್ಪ ಕ್ಲೀನಿಂಗ್ ಲೇಟ್ ಆಗುತ್ತೆ. ಅಂಜಲಿದೆಲ್ಲ ಪಾತ್ರೆ ಎಲ್ಲ ವಾಷಿಂಗ್ ಆಯಿತು. ನಾನು ಸ್ನಾನಕ್ಕೆ ನೀರು ಇಟ್ಟಿದ್ದೀನಿ. ಇದೆಲ್ಲ ಕ್ಲೀನ್ ಆಯಿತು. ಕ್ಲೀನ್ ಮಾಡಿ ನಾನು ಸೊ ಇಲ್ಲಿ ದೋಸೆ ಹಿಟ್ಟೆಲ್ಲನೂ ಪಪ್ಪಾಯ ಹಣ್ಣು ತೊಗೊಂಡಿದ್ದೆ. ಅರ್ಧ ಅಂಗಡಿಯಲ್ಲಿ ತಿಂದ್ವಿ. ಇನ್ನೂ ಹಣ್ಣಾಗಿಲ್ಲ, ಅಷ್ಟು ಕಾಯಿದೆ ಅದು ಇನ್ನೂ. ನೋಡಿ ದೋಸೆ ಹಿಟ್ಟು ರುಬ್ಬಿ ಇಟ್ಟಿದ್ದೀನಿ. ಇನ್ನು ಫರ್ಮೆಂಟ್ ಆಗಬೇಕಿದು. ಸೊ ನಾನೆಲ್ಲ ಕೆಲಸ ಆಗೋವರೆಗೂ ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ. ಫಸ್ಟ್ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಆಮೇಲೆ ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಮತ್ತು ಕಡಲೆ ಬೀಜ ಹುರಿದಿರೋದು ನೋಡಿ ಎಲ್ಲ ತೆಗೆದೆ ಇಷ್ಟೊಂದು ಆಗಿದೆ. ಇದನ್ನು ಚಟ್ನಿ ಮಾಡ್ಕೋತೀನಿ. ನೋಡಿ ಎಷ್ಟು ಪಾತ್ರೆ ಇರುತ್ತೆ ಡೈಲಿ. ಸೊ ಆಮೇಲೆ ನಾನು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ಬನ್ನಿ ಬೇಗ ಫಸ್ಟ್ ಬಟ್ಟೆ ಎಲ್ಲ ಒಣಗಾಕಿರೋದು ಎತ್ಕೊಂಡ್ಬಂದು ಗಿಡಕ್ಕೆ ನೀರು ಹಾಕಿ ಬರ್ತೀನಿ. ನೋಡಿ ಇಷ್ಟೆಲ್ಲ ಬಟ್ಟೆ ಇದೆ. ಇದೆಲ್ಲ ಎತ್ತಿ ಒಳಗಡೆ ಇಡಬೇಕು. ಮಳೆ ಎಷ್ಟು ಬೀಳ್ತಾ ಇದೆ ಬನ್ನಿ ನೋಡೋಣ. ಹಾಗೆ ಗಿಡಕ್ಕೆ ನೀರು ಹಾಕ್ತೀನಿ. ಮಳೆ ಬಿದ್ದರೂ ಗಿಡಕ್ಕೆ ನೀರು ಹಾಕಲೇಬೇಕು. ನೋಡಿ ಅದಕ್ಕೆ ಟೈಮಿಂಗ್ ಸೆಟ್ ಆಗಿರುತ್ತೆ. ಆ ಟೈಮಿಗೆ ಕರೆಕ್ಟಾಗಿ ನೀರು ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಸೊ ನಾನು ಡೈಲಿ ಇದೇ ಟೈಮ್ 8 ಗಂಟೆ 7:30 ನೀರು ಹಾಕ್ತೀನಿ. ಕಾಳು ಜಾರ್ ಗುಂಡ ಇದ್ರಲ್ಲಿ ಆಪಲ್ ಆಗುತ್ತೆ ನೋಡಿ. ಆಪಲ್ ಗುಂಡ ಆಪಲ್ ತಿಂತೀಯಾ? ಆಪಲ್ ತಿಂತೀಯಾ? ನೋಡು ಇದು ಆಪಲ್ ಆಗುತ್ತೆ. ಇದರಲ್ಲಿ ನೀನು ದೊಡ್ಡವನ್ನ ಆಗ್ತೀಯಲ್ಲ ಅಷ್ಟರಲ್ಲಿ ಆಪಲ್ ಆಗುತ್ತೆ. ಕಿತ್ಕೊಡ್ತೀನಿ ಆಯ್ತಾ? ತಿನ್ಬೇಕು ಮತ್ತೆ. ಹಾಂ ಇವಾಗಲ್ಲ, ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಆಗುತ್ತೆ. ಸೊ ನೋಡ್ಬೋದು ಫ್ರೆಂಡ್ಸ್, ಎಲ್ಲ ರೆಡಿ ಆಯಿತು. ರೆಡಿ ಆಗೋದಕ್ಕೆ ನನಗೆ 10-11 ಗಂಟೆ ಆಯಿತು ನೈಟ್. ಇವಾಗ ಫುಲ್ಲೆಲ್ಲ ರೆಡಿ ಮಾಡಿ ನಾನು ಬೆಳಿಗ್ಗೆ ಹೂವು ಇಟ್ಟು ಪೂಜೆ ಮಾಡಬೇಕಷ್ಟೇ. ಸೊ ಫುಲ್ಲು ರೆಡಿ ಮಾಡಿದ್ದೀನಿ. ಫುಲ್ಲು ದೇವ್ರ ಮನೆ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದೀನಿ. ನಾನು 15 ದಿವಸ ಹಿಂದೆ ಕೂಡ ಕ್ಲೀನ್ ಮಾಡಿದ್ದೆ. ಮತ್ತು ನಾಳೆ ಅಮಾವಾಸ್ಯೆ ಇರೋದ್ರಿಂದ ಸೊ ಇವತ್ತೆಲ್ಲನೂ ಕ್ಲೀನ್ ಮಾಡಿದ್ದೀನಿ. ಕಳಶ ಎಲ್ಲ ಇವತ್ತೇ ಚೇಂಜ್ ಅಂದರೆ ಅಮಾವಾಸ್ಯೆ ಹಿಂದಿನ ದಿವಸನೇ
ಎಲ್ಲ ಚೇಂಜ್ ಮಾಡಬೇಕು. ಇಲ್ಲಾಂದರೆ ನಾವು ಅಮಾವಾಸ್ಯೆ ದಿವಸ ಪೂಜೆ ಮಾಡುವಾಗ ದೇವ್ರ ಸಾಮಾನೆಲ್ಲ ಕದಲಿಸ್ಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ನನಗೆ ಎಷ್ಟು ಮಾತ್ರ ಗೊತ್ತಿದೆ ಅಷ್ಟು ಮಾತ್ರ ನಾನು ತಿಳ್ಕೊಂಡು ಈ ರೀತಿಯಾಗಿ ಪೂಜೆ ಮಾಡ್ತೀನಿ. ಮತ್ತು ಯಾವ ಥರ ನೀವು ಮಾಡ್ತೀರ ಪೂಜೆ ಅಂತೇಳಿ ಸೊ ಕಮೆಂಟ್ ಮಾಡಿ ಫ್ರೆಂಡ್ಸ್. ತಂಗೆ ತಂಗಿ ಹಾಂ ಸರಿ ಒಂಚೂರು ಬರ್ತೀನಿರಮ್ಮ. ಅಲ್ಲಿ ಅಡುಗೆ ಮಾಡ್ಬೇಕಾನೆ ನೋಡಿ ಡ್ಯಾನ್ಸ್ ಆಡ್ತಾ ಇದ್ದಾನೆ, ಅದನ್ನು ರೆಕಾರ್ಡ್ ಮಾಡು ಅಂತ ಹೇಳ್ತಾ ಇರೋದು ಪಾಪು. ಅಂಜಲಿ ಇಲ್ಲಿ ತುಂಬಾ ಕಷ್ಟಪಟ್ಟು ದೋಸೆನ ಮಾಡ್ತಾ ಇದ್ದಾಳೆ. ನಾನು ಪೂಜಾ ಕೆಲಸ ಮಾಡ್ತಾಯಿದ್ರೆ ಒಂದು ದೋಸೆ ಹಾಕಕ್ಕೆ ನೋಡಿ ಯಾವ ರೀತಿ ಮಾಡಿದ್ದಾಳೆ. ದೋಸೆ ಸೇವೇ ಇಲ್ಲ ಅಂಜಲಿ ಅದು. ಇದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ತಗೊಂಡು ಸೊ ಈ ರೀತಿ ಸವರ್ಕೊಂಡ್ರೆ ಬೇಗ ದೋಸೆ ಹೇಳುತ್ತೆ, ಎಲ್ಲೂ ಅಂಟ್ಕೊಳ್ಳಲ್ಲ ಅಂತ ಹೇಳಿ. ದೋಸೆ ಸ್ವಲ್ಪ ಗಟ್ಟಿ ಆಯಿತು. ಸ್ವಲ್ಪ ನೀರು ಆಮೇಲೆ ಹಾಕ್ತೀನಿ. ಫಸ್ಟು ದೋಸೆನ ಹಾಕ್ಕೊತೀನಿ. ಪಾಪುಗೆ ಸೆಟ್ ದೋಸೆ ಥರ ಹಾಕ್ಕೊತೀನಿ ನಾನು. ಎಷ್ಟು ಚೆನ್ನಾಗಿ ದೋಸೆ ಹೇಳುತ್ತೆ ಅಂಥೇಳಿ ಸೊ ಪಾಪುಗೆ ಅಂಥೇಳಿ ಸಾಫ್ಟಾಗಿ ಮಾಡ್ಕೊತಾ ಇದ್ದೀನಿ ನಾನು ದೋಸೆ. ಆಯಿತು, ಬೇಗನೆ ದೋಸೆ ಮಾಡೋದು ಮುಗಿಸ್ಬಿಡ್ತೀನಿ. ದೋಸೆ ಇನ್ನೊಂದು ಸ್ವಲ್ಪ ಮಾಡಿಕೊಟ್ರೆ ಎಲ್ಲರಿಗೂ ಎರಡೆರಡೇ ದೋಸೆ ನಾಳೆ ಮಾಡಿಕೊಂಡ್ರೆ ಆಯಿತು ಅಂತೇಳಿ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಕು ನಿಂಗೆ ದೋಸೆ? ಎಷ್ಟು ಬೇಕು ಚಿನ್ನಿ? ಮೂರು ತಿಂತೀಯ ನೀನು? ಎರಡಾ? ಓಕೆ ಡನ್. ಕ್ರೀಮ್ ಟೂ ಮಮ್ಮಿ ಹೇಳು. ತುಪ್ಪ ಬೇಡ. ಸರಿ ಆಯ್ತು. ತುಪ್ಪ ಬೇಡ ಅಂತ ಹೇಳ್ತಾ ಇದ್ದಾನೆ. ಬಾ ಇಲ್ಲಿ ಬಾ. ಅವ್ನು ನೋಡ್ಬೇಕಂತೆ ನೋಡಿ ಪಾಪು. ನೀನು ಕಾಣಿಸಲ್ಲ ಚಿನ್ನಿಯಲ್ಲಿ. ಹಾಯ್ ಮಾಡಿಲ್ಲ, ಹಾಯ್ ಮಾಡಿಲ್ಲ. ಹಾಯ್ ಮಾರಿ. ಹಾಯ್. ಮಸಾಲೆ ದೋಸೆ ಸೂಪರ್ ಆಗಿರುತ್ತೆ ಆಯ್ತಾ. ನೋಡ್ಬೋದು ಫ್ರೆಂಡ್ಸ್, ನಾನು ಕಡಲೆ ಬೀಜದ ಚಟ್ನಿ ಮತ್ತು ದೋಸೆ ಹಾಕ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಬನ್ ತಗೊಬಂದಿದ್ರು. ಯಾವ ಬನ್ ಅಂತ ಹೇಳಿದರೆ ಪನ್ನೀರ್ ಬನ್. ಇದು ಚೀಸ್ ಬನ್ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾವಾಗ ನಾವು ಒಂದು ಟೈಮ್ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಬನ್ ರೋಲ್ ಇದು ವೆಜ್. ಚಟ್ನಿ ರೆಸಿಪಿನ ಶೇರ್ ಮಾಡಿಲ್ಲ ಇವತ್ತು, ಬರೀ ದೋಸೆ ಮಾಡ್ಕೊಂಡಿದ್ದೀನಿ. ಕ್ರಿಸ್ಪಿಯಾಗಿರೋವಂಥ ದೋಸೆ ತುಂಬಾ ಚೆನ್ನಾಗಾಗುತ್ತೆ. ಸೊ ನೋಡ್ಬೋದು ಫ್ರೆಂಡ್ಸ್. ಸೊ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಮತ್ತು ಪನ್ನೀರ್ ಬನ್ ರೋಲ್ ಇದು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಇದು ಸ್ಯಾಂಡ್ವಿಚ್ ಥರ ಎಲ್ಲದ ವೆಜಿಟೇಬಲ್ ಎಲ್ಲ ಹಾಕಿರ್ತಾರೆ. ಸೊ ಬನ್ನಿ ಇವಾಗ ಊಟನ ಮಾಡ್ಕೊಂಬರೋಣ. ನೀವು ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಫ್ರೆಂಡ್ಸ್ ಫಸ್ಟ್ ಊಟನ ಮುಗಿಸಿ, ತುಂಬಾ ಲೇಟ್ ಆಗಿದೆ ಇವತ್ತು. ತುಂಬ ಅಂದರೆ 11 ಕಾಲ ಆಗ್ತಾ ಬಂತು ನೈಟು. ಫಸ್ಟ್ ಊಟ ಮಾಡಿ ಮತ್ತೆ ಆಮೇಲೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡೋಣ. ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಮಾಡೋದಿದೆ, ಸೊ ಅದೆಲ್ಲ ಆಮೇಲೆ ಮಾಡ್ಕೋತೀನಿ. ಸೊ ಫಸ್ಟ್ ಊಟ ಮಾಡಿ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ. ಓಕೆ ಫ್ರೆಂಡ್ಸ್, ಊಟನ ಮುಗಿಸಿ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಯಾಕಂದರೆ ತುಂಬಾ ಟೈಮ್ ಆಗೋಯಿತು. ಇನ್ನು ಬೆಳಿಗ್ಗೆ ನಾನು ಅಮಾವಾಸ್ಯೆ ಇರೋದ್ರಿಂದ ಇನ್ನು ಬೆಳಿಗ್ಗೆ 4 ಗಂಟೆಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಬೇಕು. ಸೊ ಅದರಿಂದ ಇವತ್ತಿನ ವ್ಲಾಗ್ನ ಸಿಂಪಲ್ ಆಗಿರೋಂಥ ಒಂದು ರೊಟ್ಟಿನ ಶೇರ್ ಮಾಡಿದ್ದೀನಿ. ಯಾವುದೇ ಅಡುಗೆ ರೆಸಿಪೀಸ್ ಆಗಲಿ ಏನು ತೋರಿಸ್ಲಿಲ್ಲ ಇವತ್ತು. ಸೊ ನಾಳೆ ವಿಡಿಯೋಲಿ ತೋರಿಸೋಣ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಮತ್ತೆ ನಾಳೆ ಬೇರೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನನ್ನ ಚಾನಲ್ಗೆ ಯಾರನ್ನ ಸಬ್ಸ್ಕ್ರೈಬ್ ಆಗದಿರೋ ಪ್ಲೀಸ್ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ವಿಡಿಯೋನ ಶೇರ್ ಮಾಡಿ. ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ಸೊ ಬನ್ನಿ ಫ್ರೆಂಡ್ಸ್, ಮತ್ತೆ ನಾಳೆ ಇನ್ನೊಂದು ಹೊಸ ರೂಟೀನ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.